300 ಅಣೆಕಟ್ಟುಗಳು ಮಾತ್ರ ಕಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ದೇಶದಲ್ಲಿ 5386 ಅಣೆಕಟ್ಟುಗಳಿದ್ದಾವೆ. ಕರ್ನಾಟಕದಲ್ಲಿ 26 ಅಣೆಕಟ್ಟುಗಳಿದ್ದಾವೆ. ಒಂದು ಅಣೆಕಟ್ಟನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿದ್ರು. ಬೇರೆ ಬೇರೆ ರಾಜ್ಯಗಳ ಕಾಲದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಉಳಿದ ಅಣೆಕಟ್ಟುಗಳನ್ನು ಕಟ್ಟಿದ್ದೇವೆ. ಬೇರೆ ರಾಜ್ಯಗಳು ಕೂಡ ಕಟ್ಟಿದ್ದಾರೆ. ಒಟ್ಟು 21 ಅಣೆಕಟ್ಟುಗಳನ್ನು ನಮ್ಮ ಸರ್ಕಾರ ಕಟ್ಟಿದೆ, ಕಾಂಗ್ರೆಸ್ ಸರ್ಕಾರ ಕಟ್ಟಿದೆ. ನಾನು ಕೇಳ್ತೀನಿ ಬಿಜೆಪಿಯವರಿಗೆ, ವಾಜಪೇಯಿ ಅವ್ರ ಕಾಲದಲ್ಲಿ ಕೂಡ ಅಧಿಕಾರದಲ್ಲಿದ್ದರೆ ನೀವು ಕೇಂದ್ರದಲ್ಲಿ, ಈಗ ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಮತ್ತೆ ಯಡಿಯೂರಪ್ಪ ಬಸವರಾಜ್ ಮುಖ್ಯಮಂತ್ರಿ ಆಗಿದ್ದರು. ಇಡೀ ದೇಶದಲ್ಲಾಗಲಿ ಕರ್ನಾಟಕ ರಾಜ್ಯದಲ್ಲಾಗಲಿ ಒಂದೇ ಒಂದು ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥ ನಿದರ್ಶನ ಇದೆಯಾ? ಇದಕ್ಕಿಂತ ಉದಾಹರಣೆ ಯಾವ್ದು ಬೇಕು? ಇನ್ನು ಇದಕ್ಕೆ ಉತ್ತರ ಕೊಡಲಿ ನೋಡೋಣ ಬಿಜೆಪಿಯವರು. ನೀವು ಕಟ್ಟಿದ್ರೆ ಇಂಥ ಅಣೆಕಟ್ಟನ್ನು ನಾವು ಕಟ್ಟಿದ್ದೇವೆ, ನಮಗೆ ಅಧಿಕಾರ ಕೊಟ್ಟಿದ್ರು ಜನ, ಮತ್ತೆ ನಿಮಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಯಾವ ನೈತಿಕ ಅಧಿಕಾರ ಇದೆ? ಈ ಪ್ರಶ್ನೆಯನ್ನ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಕೇಳಬೇಕು. ಏನ್ ಮಾಡಿದಿರಿ ನೀವು? ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ಎಲ್ಲ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೇವೆ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ. ನನಗೆ ಗೊತ್ತಿರೋ ಮಟ್ಟಿಗೆ ಈ 10 ವರ್ಷಗಳಲ್ಲಿ 2 ಕೋಟಿ ಅಲ್ಲ, 2 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ನಾನು ಹೇಳೋದಲ್ಲ, ಅಂಕಿ ಅಂಶಗಳು ಹೇಳ್ತವೆ. ನರೇಂದ್ರ ಮೋದಿ ಅವರು ಈ ದೇಶದ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಸುಳ್ಳು ಹೇಳಿ ಇವತ್ತು ಯುವಕರಿಗೆ ದ್ರೋಹ ಮಾಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರಲ್ವಾ? ಇದನ್ನ ಬಿಜೆಪಿಯವರಿಗೆ, ಬಿಜೆಪಿ ಮುಖಂಡರಿಗೆ ಕೇಳಬೇಕು ಈ ಪ್ರಶ್ನೆಯನ್ನ. ಎಲ್ಲ ಆಹಾರ ಪದಾರ್ಥಗಳ ಬೆಲೆಯನ್ನ ಇಳಿಸ್ತೇವೆ, ಒಳ್ಳೆಯ ದಿನಗಳನ್ನು ತರುತ್ತೇವೆ ಈ ದೇಶದಲ್ಲಿ. ನರೇಂದ್ರ ಮೋದಿ ಇದನ್ನ ಬಿಜೆಪಿಯವರಿಗೆ, ಬಿಜೆಪಿ ಮುಖಂಡರಿಗೆ ಕೇಳಬೇಕು ಈ ಪ್ರಶ್ನೆಯನ್ನ. ಎಲ್ಲ ಆಹಾರ ಪದಾರ್ಥಗಳ ಬೆಲೆಯನ್ನ ಇಳಿಸ್ತೇವೆ, ಒಳ್ಳೆಯ ದಿನಗಳನ್ನು ತರುತ್ತೇವೆ ಈ ದೇಶದಲ್ಲಿ. ನರೇಂದ್ರ ಮೋದಿ ಅವರು ಹೇಳಿದ್ರು ಹಿಂದಿನಲ್ಲಿ, ಅಚ್ಚೇ ದಿನ ಆಯೆಂಗೆ. ಈ ದೇಶದಲ್ಲಿ ಒಳ್ಳೆಯ ದಿನಗಳು ಬರ್ತವೆ. ಎಲ್ಲ ಪದಾರ್ಥಗಳ ಬೆಲೆಗಳೆಲ್ಲ ಕಡಿಮೆ ಆಗ್ಬಿಡ್ತದೆ. ಗ್ಯಾಸ್ ಬೆಲೆ ಕಡಿಮೆ ಆಗ್ತದೆ, ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತದೆ, ಡೀಸೆಲ್ ಬೆಲೆ ಕಡಿಮೆ ಆಗ್ತದೆ, ಗೊಬ್ಬರದ ಬೆಲೆ ಕಡಿಮೆ ಆಗ್ತದೆ. ನರೇಂದ್ರ ಮೋದಿಜಿ
ಇವತ್ತು ಇಲ್ಲಿರ್ತಕ್ಕಂಥ ನಿಮಗೆ ಅನುಭವಕ್ಕೆ ಬಂದಿದೆ, ಇವು ಯಾವುದಾದ್ರೂ ಬೆಲೆಗಳು ಕಡಿಮೆ ಆಗಿದೆಯಾ? ಇಲ್ಲ. ಆದರೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಸುಭಿಕ್ಷ ಆಗ್ಬಿಟ್ಟಿದೆ ಅಂತೇಳಿ ಭಾಷಣ ಮಾಡ್ತಾರೆ. ಸುಭಿಕ್ಷ ಆಗ್ಬಿಟ್ಟಿದೆ, ಸಮಸ್ಯೆಗಳೇ ಇಲ್ಲ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿದ್ರು. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ. 1,000 ರೂಪಾಯಿ ಆದಾಯ ಬರ್ತಾ ಇದ್ರೆ ಅದು 2,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಈಡೇರಲಿಲ್ಲ. ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಎಲ್ಲರಿಗೂ ಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನೂ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ನರೇಂದ್ರ ಮೋದಿಜಿ, ನೀವು ಯಾವತ್ತಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪಕ್ಷಾತೀತ ಪದವನ್ನು ಪ್ರಸ್ತಾಪ ಮಾಡಿದ್ದೀರಾ? ಜಾತ್ಯತೀತ ಪದವನ್ನು ಪ್ರಸ್ತಾಪ ಮಾಡಿದ್ದೀರಾ? ನೀವು ಮಾಡಿಲ್ಲ. ಧರ್ಮಗಳನ್ನು ಒಡೆಯತಕ್ಕಂಥ, ಜಾತಿಗಳನ್ನು ಒಡೆಯತಕ್ಕಂಥ, ಒಂದು ಧರ್ಮದವರನ್ನ ಇನ್ನೊಂದು ಧರ್ಮದವರ ವಿರುದ್ಧ ಎತ್ಕಡ್ತಕ್ಕಂಥ, ಒಂದು ಜಾತಿಯವರನ್ನ ಇನ್ನೊಂದು ಜಾತಿಯವರ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಇವತ್ತು ಯಾವ ಸಮಸ್ಯೆಗಳು ಇವತ್ತು ದುಬಾರಿಯಾಗಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗದಿರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ. ನಿಮ್ಗೆ ಹೇಳಬೇಕು ಅಂತಂದ್ರೆ, ಈ ದೇಶದ ಸಾಲ, ದೇಶದ ಮೇಲೆ ಇದ್ದಂಥ ಸಾಲ, ಇವರು ಬರೋದಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ರವರು ಪ್ರಧಾನಿಯಾಗಿ ಇಳಿದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂತವಿಂದ ಈ ದೇಶದ ಮೇಲೆ ಇದ್ದಂಥ ಸಾಲ 53,11,000 ಕೋಟಿ ರೂಪಾಯಿಗಳು. ಇವತ್ತು ಈ ದೇಶದ ಮೇಲೆ ಇರ್ತಕ್ಕಂಥ ಸಾಲ 173 ಲಕ್ಷ ಕೋಟಿ. 173 ಲಕ್ಷ ಕೋಟಿ. 10 ವರ್ಷದಲ್ಲಿ ಸುಮಾರು 120 ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ. 120 ಲಕ್ಷ ಕೋಟಿ ಸಾಲ ಮಾಡಿದ್ದೀರಲ್ಲ. ಆರ್ಥಿಕವಾಗಿ ದೇಶವನ್ನು ದಿವಾಳಿ ಮಾಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿಯವರು ಮಾತೆತ್ತಿದ್ರೆ ನಾವು ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಯಾವತ್ತೂ ಕೂಡ ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಇರ್ತಕ್ಕಂಥವ್ರಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾವತ್ತಾದರೂ ಭಾರತೀಯ ಜನತಾ ಪಕ್ಷದವರು ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಸ್ವಾತಂತ್ರ್ಯ ಬಂದ ಮೇಲಿರ್ಬೋದು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿದಾರ? ಮೀಸಲಾತಿ ಬಗ್ಗೆ ಮಾತನಾಡಿದಾರ? ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡಿದಾರ? ಇವತ್ತೇನಾದರೂ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದವರಿಗಿರ್ಬೋದು, ಅಲ್ಪಸಂಖ್ಯಾತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ದಲಿತರಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವೇ ಹೊರತು
ಭಾರತೀಯ ಜನತಾ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಈಗ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿರುವಾಗ ಸಂವಿಧಾನಕ್ಕೆ 73, 74 ತಿದ್ದುಪಡಿಗಳನ್ನು ತಗೊಬಂದರು. ಅಲ್ಲಿವರೆಗೆ ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ. ಮಹಿಳೆಯರಿಗೆ ಮೀಸಲಾತಿಯನ್ನ ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟವರು ಅಂದು ಪ್ರಧಾನಮಂತ್ರಿಯಾಗಿದ್ದಂಥ ರಾಜೀವ್ ಗಾಂಧಿಯವರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಯಾವತ್ತಾದರೂ ಭಾರತೀಯ ಜನತಾ ಪಕ್ಷದವರು ಈ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಮಾಡಿದಾರ? ಯಾವತ್ತಾದ್ರೂ ಮೀಸಲಾತಿ ಕೊಡಿ ಅಂತೇಳಿ ಹೋರಾಟ ಮಾಡಿದಾರ? ಮಂಡಲ್ ಕಮಿಷನ್ ವರದಿಯನ್ನು ಜಾರಿ ಕೊಟ್ಟಾಗ ಇದೇ ಭಾರತೀಯ ಜನತಾ ಪಕ್ಷದವರು ಕಮಂಡಲ ಯಾತ್ರೆಯನ್ನು ಪ್ರಾರಂಭ ಮಾಡಿ ಶಾಲಾ ಮಕ್ಕಳನ್ನು ಎತ್ಕಟ್ಟಿ ಅವರನ್ನು ಪ್ರಚೋದಿಸಿ ಸೀಮೆಣ್ಣೆ ಸುರ್ಕಂದು ಆತ್ಮಹತ್ಯೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಕೊಂಡೋದೆ ಅವರು ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಂಡಲ್ ಕಮಿಷನ್ ವರದಿ ಯಾರಿಗೋಸ್ಕರ ಇದ್ದದ್ದು? ಮಂಡಲ್ ಕಮಿಷನ್ ವರದಿ ಹಿಂದುಳಿದ ವರ್ಗದ ಜನ ಈ ದೇಶದಲ್ಲಿ ಯಾರಿದ್ದಾರೆ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಸರ್ಕಾರಿ ಮತ್ತು ಉದ್ಯೋಗದಲ್ಲಿ ಅಂತೇಳಿ ಆ ವರದಿಯನ್ನು ತಯಾರು ಮಾಡಿದವರು, ಜಾರಿ ಕೊಟ್ಟವರು ವಿ.ಪಿ. ಸಿಂಗ್ರು ಮತ್ತು ನರಸಿಂಹರಾಯರು ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ. ಹೀಗೆ ಸಾಮಾಜಿಕ ನ್ಯಾಯ ಆಗಲಿ, ಮೀಸಲಾತಿ ಆಗಲಿ, ಎಲ್ಲಕ್ಕೂ ಕೂಡ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಅವರು ಯಾವತ್ತೂ ಕೂಡ ಏನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೊಂಡಿಲ್ಲ. 2018ರಲ್ಲಿ ವಿಧಾನಸಭೆ ಚುನಾವಣೆ ನಡೆಯಿತು. ಜನತೆಯ ಮುಂದೆ 600 ಭರವಸೆಗಳನ್ನು ಅವರ ಮ್ಯಾನಿಫೆಸ್ಟೋ ಮೂಲಕ ಭರವಸೆ ಕೊಟ್ಟಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿರುವಾಗ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿರುವಾಗ 600 ಭರವಸೆಗಳಲ್ಲಿ 4 ವರ್ಷಗಳಲ್ಲಿ ಈಡೇರಿಸಿದ್ದು ಕೇವಲ 10% ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ 2013ರಲ್ಲಿ ನಮ್ಮ ಪಕ್ಷ ನೂರ 65 ಭರವಸೆಗಳನ್ನು ಜನರ ಮುಂದೆ ಇಟ್ಟಿದ್ದು. 2013ರಿಂದ 2018ರವರೆಗೆ ಅಧಿಕಾರದಲ್ಲಿದ್ದು ಈ 5 ವರ್ಷಗಳ ಅವಧಿಯಲ್ಲಿ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಇವಲ್ಲದೇನೆ ಇನ್ನ ಸುಮಾರು 25-30 ಹೊಸ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ಕೊಟ್ಟವು. ನೀವು ಯೋಚನೆ ಮಾಡಬೇಕು, ನಮ್ಮ ಕಾರ್ಯಕರ್ತರು ಜನರಿಗೆ ತಿಳಿಸಬೇಕು. ಇವತ್ತೇನಾದರೂ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಇವರು 4 ವರ್ಷಗಳ ಅವಧಿನಲ್ಲಿ
ಮಾಡಬಾರ್ದನ್ನೆಲ್ಲ ಮಾಡಿ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಸ್ಥಗಿತಗೊಳಿಸಿ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ತೊಡಗೋಗಿದ್ರು. ಅದಕ್ಕೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು, ಕೆಂಪಣ್ಣ ಮತ್ತು ಅವರ ಸ್ನೇಹಿತರು ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ 40% ಸರ್ಕಾರ ಅಂತ ಹೇಳಿದ್ರು. ಇದು ನಾನು ಹೇಳೋದಲ್ಲ, ಕೆಂಪಣ್ಣ ಹೇಳಿದಂಥ ಮಾತು. 40% ಸರ್ಕಾರ ಅಂತೇಳಿ ನಾನು ಬಂದ ಮೇಲೆ, ಮುಖ್ಯಮಂತ್ರಿ ಆದಮೇಲೆ ಈ 40% ಭ್ರಷ್ಟಾಚಾರ ಏನಿದೆ ಇದ್ರ ಬಗ್ಗೆ ಒಂದು ಕಮಿಷನ್ ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ. ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕಳೆದ ಚುನಾವಣೆಯಲ್ಲಿ ಬಹುಶಃ ಅದೇ ಪ್ರಮುಖವಾಗಿ ವಿಚಾರ ನಾವು ಪ್ರಸ್ತಾಪ ಮಾಡಿದ್ದು. 40% ಕಮಿಷನ್ ಸರ್ಕಾರ. ನೀವು ಇವತ್ತು ಅನೇಕ ಕಮಿಷನ್ಗಳನ್ನು ಮಾಡಿದ್ದೀವಿ. ಕೊರೋನಾ ಬಂದಿತ್ತು, ಕೋವಿಡ್ ಸಂದರ್ಭದಲ್ಲಿ ಸಲಕರಣೆಗಳನ್ನು ಕೊಂಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಹೊಡೆದು ಅದಕ್ಕೂ ಕಮಿಷನ್ ಅನ್ನು ಮಾಡಿದ್ದೇವೆ. ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರು ತಪ್ಪು ಮಾಡಿದ್ದಾರೆ ಇವ್ರ ಸರ್ಕಾರದ ಅವಧಿನಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಆಯೋಗಗಳನ್ನು ರಚನೆ ಮಾಡಿದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಬಂದು 8 ತಿಂಗಳಾಯಿತು, 9ನೇ ತಿಂಗಳು ನಡೀತಾ ಇದೆ. 8 ತಿಂಗಳ ಅವಧಿನಲ್ಲಿ 2023ರಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು, ಎಲ್ಲ ಗ್ಯಾರಂಟಿಗಳು, 5 ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಒಂದು ವೇಳೆ ಈಡೇರಿಸಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಇದನ್ನು ರಾಜಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು ಅಧಿಕಾರಕ್ಕೆ ಬಂದು ಮೇ 20, 2023 ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತು ತೀರ್ಮಾನ ಮಾಡೋದು, ಈ 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ ಅಂತೇಳಿ ಅವತ್ತೇ ಆದೇಶವನ್ನು ಹೊರಡಿಸ್ತು. 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮ ಜೂನ್ 11ನೇ ತಾರೀಕು ವಿಧಾನಸೌಧದ ಮುಂಭಾಗದಲ್ಲಿ ಏನು ಹೋಗ್ತಾರಂತ, ವಿಧಾನಸೌಧದ ಮುಂಭಾಗದಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತಿನವರೆಗೆ 139 ಕೋಟಿ ಮಹಿಳೆಯರು ಸರ್ಕಾರಿ ವಾಹನಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಿದ್ದಾರೆ. 139 ಕೋಟಿ ಮಹಿಳೆಯರು. ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ಮಹಿಳೆಯರು ಅರ್ಧ ಭಾಗದಷ್ಟು ಮಹಿಳೆಯರಿದ್ದಾರೆ ನಮ್ಮ ಸಮಾಜದಲ್ಲಿ. ಎಲ್ಲ ಮಹಿಳೆಯರು ಯಾವುದೇ ಜಾತಿ ಧರ್ಮ ಇಲ್ಲದೇನೆ ಯಾರು ಬೇಕಾದರೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಹೋಗಬಹುದು. ಇಂತಹ ಕಾರ್ಯಕ್ರಮವನ್ನು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದೇವೆ. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ನಾವು
ಈಗ ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಆಹಾರ ಪದಾರ್ಥವನ್ನು ಕೊಡ್ತೇವೆ ಅಂತ ಹೇಳಿದ್ದು. ನಾನು ಅಧಿಕಾರದಲ್ಲಿದ್ದಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿಯವರು 7 ಕೆಜಿಯಿಂದ 5 ಕೆಜಿ ಇಳಿಸಿದ್ರು. ಅದನ್ನ ಮತ್ತೆ 10 ಕೆಜಿ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅಕ್ಕಿ ಕೇಳಿದವು, ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆಮೇಲೆ ಬಿಜೆಪಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕರ್ನಾಟಕಕ್ಕೆ ಅಕ್ಕಿ ಕೊಡಬೇಡಿ ಅಂತ ತೀರ್ಮಾನ ಮಾಡಿದ್ರು, ಅಕ್ಕಿ ಕೊಡಲಿಲ್ಲ. ಇದು ಬಿಜೆಪಿ ಸರ್ಕಾರ ಮಾಡಿದಂತ ದ್ರೋಹ. ನಾವು ಅಕ್ಕಿ ಸಿಕ್ಕದೇ ಇದ್ದರಿಂದ 5 ಕೆಜಿ ಅಕ್ಕಿಗೆ ಪ್ರತಿಯೊಬ್ಬರಿಗೆ ತಿಂಗಳಿಗೆ 170 ರೂಪಾಯಿ ಕೊಡ್ತಾ ಇದ್ದೇವೆ. ಕೊಡ್ತಾ ಇದ್ದೀವ ಇಲ್ವಾ? 170 ರೂಪಾಯಿ ಕೊಡ್ತಾ ಇದ್ದೇವೆ. ಬಿಜೆಪಿ ಸರ್ಕಾರ ಕೊಡ್ತಾ ಇತ್ತ? ಇದನ್ನ ಕೊಡ್ತಾ ಇದ್ರೆ ಇದನ್ನ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಸುಮಾರು 1,51,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಯಾರು ತಂದಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಗೃಹ ಲಕ್ಷ್ಮಿ ಕಾರ್ಯಕ್ರಮ ಮೈಸೂರಿನಲ್ಲಿ ಇದನ್ನ ಚಾಲನೆ ಕೊಟ್ಟ ಸುಮಾರು 1,00,000 ಜನ ಸೇರಿದ್ರು. ಆಗಸ್ಟ್ 1ರಿಂದ ಜಾರಿಗೆ ಕೊಟ್ಟು ಇದನ್ನ ಆಗಸ್ಟ್ 1ರಿಂದ 1,18,00,000 1,18,00,000 ಮಹಿಳಾ ಯಜಮಾನಿಯರು ಇವತ್ತು ತಿಂಗಳಿಗೆ 2,000 ರೂಪಾಯಿ ಪಡೀತಾ ಇದ್ದಾರೆ. ತಿಂಗಳಿಗೆ 2,000 ರೂಪಾಯಿ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ರ? ಮತ್ತೆ ನಾವು ಎದೆ ತಟ್ಟಿ ಹೇಳ್ಬೇಕಾ ಬೇಡ? ಬಿಜೆಪಿಯವರೇ, ನೀವು ಬಡವರಿಗೆ ಏನೂ ಮಾಡಲಿಲ್ಲ, ನಾವು ಮಾಡಿದ್ದೀವಿ ಅಂತ ಎದೆ ತಟ್ಟಿ ಎದೆ ಉಬ್ಬಿಸಿ ಹೇಳಬೇಕು. ಹಾಗೇನೆ ಶಿವಮೊಗ್ಗದಲ್ಲಿ ಈ ತಿಂಗಳು ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಾವು ಹೇಳಿದ್ದು 22-23ರಲ್ಲಿ ಯಾರು ಓದಿರ್ತಾರೆ, ಪಾಸ್ ಮಾಡಿರ್ತಾರೆ, 6 ತಿಂಗಳಲ್ಲಿ ಅವ್ರಿಗೆ ಕೆಲಸ ಸಿಕ್ಕದೆ ಹೋದ್ರೆ ಅವರಿಗೆ 2 ವರ್ಷದ ಅವಧಿಗೆ, ಯಾರು ಡಿಗ್ರಿ ಮಾಡಿ ಕೆಲಸ ಸಿಕ್ಕಿರಲ್ಲ ಅವರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿ ಕೆಲಸ ಸಿಕ್ಕಲ್ಲ ಅವರಿಗೆ 2,500 ರೂಪಾಯಿ, 1,500 ರೂಪಾಯಿ. ಈಗಾಗಲೇ 1,00,000 ಯುವಕ ಯುವತಿಯರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ತಿಂಗಳಿಂದ, ಜನವರಿ ತಿಂಗಳಿಂದ ಹಣವನ್ನು ಪಾವತಿ ಮಾಡಿಸ್ತಕ್ಕಂಥ, ಅವರ ಅಕೌಂಟಿಗೆ ಕೊಡ್ತಕ್ಕಂಥ, DBT ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದಕ್ಕೆ ಬಿಜೆಪಿ ಅವರಿಗೆ ತಳಮಳ ಆಗ್ಬಿಟ್ಟದೆ, ಹೊಟ್ಟೆ ಕಿಚ್ಚು ಶುರುವಾಗ್ಬಿಟ್ಟದೆ. ಅದಕ್ಕೋಸ್ಕರ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಬಿಜೆಪಿಯವರು ಮಾಡ್ತಕ್ಕಂಥ ಆರೋಪಗಳಿದ್ದಾವಲ್ಲ ಅವು ಸುಳ್ಳು ಆರೋಪಗಳು. ಯಾವುದೇ ಆರೋಪಗಳಲ್ಲಿ ಸತ್ಯ ಇಲ್ಲ. ನರೇಂದ್ರ ಮೋದಿಯವರು
ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದನ್ನೇ ಮುಂದೆ ಮಾಡಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ದೇಶದಲ್ಲೇ ಅತ್ಯಂತ ಹಳೆಯದಾದಂಥ ಪಕ್ಷ. ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಪಕ್ಷ. ಭಾರತೀಯ ಜನತಾ ಪಕ್ಷದವರು ಪ್ರಧಾನಿ ಮಂತ್ರಿ ಆದಿಯಾಗಿ ಬಹಳ ಜನ ನಾಯಕರುಗಳು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಈ ದೇಶಕ್ಕೆ, ಈ ಪ್ರಶ್ನೆಯನ್ನ ಪಾರ್ಲಿಮೆಂಟ್ನಲ್ಲೂ ಕೇಳ್ತಾರೆ, ಪಾರ್ಲಿಮೆಂಟ್ನ ಹೊರಗಡೆನೂ ಕೂಡ ಕೇಳ್ತಾರೆ. ನಾನು ಒಂದೇ ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ 1947ಕ್ಕಿಂತ ಮುಂಚಿತವಾಗಿ 300 ಅಣೆಕಟ್ಟುಗಳನ್ನು ಮಾತ್ರ ಕಟ್ಟಿದ್ದು. 300 ಅಣೆಕಟ್ಟುಗಳು ಮಾತ್ರ ಕಟ್ಟಿದ್ದರು. ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ದೇಶದಲ್ಲಿ 5386 ಅಣೆಕಟ್ಟುಗಳಿದ್ದಾವೆ. ಕರ್ನಾಟಕದಲ್ಲಿ 26 ಅಣೆಕಟ್ಟುಗಳಿದ್ದಾವೆ. ಒಂದು ಅಣೆಕಟ್ಟನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿದ್ರು. ಬೇರೆ ಬೇರೆ ರಾಜ್ಯಗಳ ಕಾಲದಲ್ಲಿ 5 ನಮ್ಮ ಸರ್ಕಾರ ಬಂದ ಮೇಲೆ ಉಳಿದ ಅಣೆಕಟ್ಟುಗಳನ್ನು ಕಟ್ಟಿದ್ದೇವೆ. ಬೇರೆ ರಾಜ್ಯಗಳು ಕೂಡ ಕಟ್ಟಿದ್ದಾರೆ. ಒಟ್ಟು 21 ಅಣೆಕಟ್ಟುಗಳನ್ನು ನಮ್ಮ ಸರ್ಕಾರ ಕಟ್ಟಿದೆ, ಕಾಂಗ್ರೆಸ್ ಸರ್ಕಾರ ಕಟ್ಟಿದೆ. ನಾನು ಕೇಳ್ತೀನಿ ಬಿಜೆಪಿಯವರಿಗೆ, ವಾಜಪೇಯಿ ಅವ್ರ ಕಾಲದಲ್ಲಿ ಕೂಡ ಅಧಿಕಾರದಲ್ಲಿದ್ರಿ ನೀವು ಕೇಂದ್ರದಲ್ಲಿ. ಈಗ ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಮತ್ತೆ ಯಡಿಯೂರಪ್ಪ ಬಸವರಾಜ್ ಮುಖ್ಯಮಂತ್ರಿ ಆಗಿದ್ದರು. ಇಡೀ ದೇಶದಲ್ಲಾಗಲಿ ಕರ್ನಾಟಕ ರಾಜ್ಯದಲ್ಲಾಗಲಿ ಒಂದೇ ಒಂದು ಅಣೆಕಟ್ಟನ್ನು ಕಟ್ಟಿರ್ತಕ್ಕಂಥ ನಿದರ್ಶನ ಇದೆಯಾ? ಇದಕ್ಕಿಂತ ಉದಾಹರಣೆ ಯಾವ್ದು ಬೇಕು? ಇನ್ನು ಇದಕ್ಕೆ ಉತ್ತರ ಕೊಡಲಿ ನೋಡೋಣ ಬಿಜೆಪಿಯವರು. ನೀವು ಕಟ್ಟಿದ್ರೆ ಇಂಥ ಅಣೆಕಟ್ಟನ್ನು ನಾವು ಕಟ್ಟಿದ್ದೇವೆ, ನಮಗೆ ಅಧಿಕಾರ ಕೊಟ್ಟಿದ್ರು ಜನ, ಮತ್ತೆ ನಿಮಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಯಾವ ನೈತಿಕ ಅಧಿಕಾರ ಇದೆ? ಈ ಪ್ರಶ್ನೆಯನ್ನ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಕೇಳಬೇಕು. ಏನ್ ಮಾಡಿದಿರಿ ನೀವು? ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ಎಲ್ಲ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ